ತಳಿದ ವಿಶೇಷ ಏನಂದ್ರೆ ನಾವು ಒಂದೇ ಗಿಡದ ಬೀಜ ತೊಗೊಂಡ್ ಮಾಡಿವಲ್ಲ, ಅದು ಒಂದೇ ನಮೂನಿ ಬರ್ತದ ಅಂತೇಳಿ ವಿಶೇಷ. 2.5 ವರ್ಷ ಬೆಳೆಸಿರ್ತೀವಿ. ಅದರಿಂದ ನಾವು ಕಡಿಮೆ ಕೊಡಲ್ಲ, ಖಾತ್ರಿ ಕೊಡ್ತೀವಿ ಅಷ್ಟೇ. ಮಧುನಾಶಿನಿ ಇರ್ಬೇಕು, ಸಕ್ಕರೆ ಕಾಯಿಲೆಗೆ ಚಲೋ ಅಂದಾಗ ತಂದಿಟ್ಟಿವಿ ಅಷ್ಟೇ. ಅದ್ರ ಈಗ ನಾನ್ ನಿಮ್ಮನ್ನ ಏನ್ ಕೇಳ್ಬೇಕಂದ್ರೆ ನಿಂಬೆ ಕೃಷಿ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಕೊಟ್ರಿ. ಹೌದ್ರಿ. ಮಾಹಿತಿ ಕೊಟ್ಟಾದ್ಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ, ಸಸಿ ಸಿಗ್ತಾವ ಅಂತ ಕೇಳ್ತಿದ್ರು. ಹೋಸರಿ ಸಸಿ ಸಿಗ್ತಾವ ಅಂತ ಹೇಳಿದ್ರಿ. ಈ ಸರಿ ಏನು ಹೊಸ್ತ ಮಾಡಿರಿ, ನನಗೆ ಒಂದ್ ಮಾಹಿತಿ ಕೊಡ್ರಿ ಅದ್ರ ಬಗ್ಗೆ. ಈಗ ನೋಡ್ರಿ, ನಿಂಬಿ ಸಸಿ ನಾವು ಬೆಡ್ ಮೇಲೆ ಮಾಡ್ತೀವಿ. ಬೆಡ್ ಮೇಲೆ ಮಾಡಿ ಹಡ್ಡಿ ಕಟ್ಟಿ ಕುಡುದ್ರಿಂದ 600-700 ಕಿಲೋಮೀಟರ್ ಅಂತರ್ರಾಜ್ಯ ಒಯ್ಲಾಕತ್ತಾರ. ಅವ್ರಿಗೆ ಅದು ಲೇಟ್ ಆಗೋದ್ರಿಂದ ಬೇರೆ ಅಂಬಿ ಕೆಲವೊಂದು ಗಿಡ ಸಾಯೋ ಸಾಧ್ಯತೆ ಅದ. ಅದಕ್ಕೆ ಏನ್ ಮಾಡಿದೀವಿ, ಈಗ ಎಲ್ಲಾ ಪಾಕೆಟ್ನೊಳಗೆ ಮಾಡ್ಸಿವ್. 3 kg ಮಣ್ಣ, ಇದು 3 kg ಮಣ್ಣ ಪಾಕೆಟ್. ಆಮೇಲೆ ಕನಿಟ ನಾನು ಇದ್ ನೋಡ್ರಿ, ನನ್ ಮುಂಡಿಗೆ ಐತಿ ಅಂದ್ರೆ 4 ಫೂಟ್ ಹೈಟ. 4 ಫೂಟ್ ಹೈಟ್ 3 kg ಮಣ್ಣ, 2.5 ವರ್ಷ. ಇದು 160 ರೂಪಾಯಿ ಕೊಡ್ತೀವಿ ನಾವು. ಈಗ 160 ರೂಪಾಯಿ. ಆಮೇಲೆ ಇನ್ನೊಂದ್ ಐತಿ, ಅರ್ಧ kg ಮಣ್ಣ ಐತಿ, 2 ಫೂಟ್ 2.5 ಫೂಟ್ ಹೈಟ್ ಐತಿ, 100 ರೂಪಾಯಿ ಐತಿ. ಆ ಬೆಡ್ ಮೇಲೆ ಹಾಕಿ ಕೊಡ್ತೀವಿ, 80 ರೂಪಾಯಿ ಐತಿ. 3 ನಮ್ನಿ ಆಗ್ಯಾವ. ನೀವು ಯಾವ ಇಷ್ಟ ಪಡ್ತೀವಿ ನಾವು ಕೊಡ್ತೀವಿ. ಈಗ ಕೆಲವೊಬ್ರು ಕೇಳ್ತಾರೆ, ಈಗ ನಾನ್ ದೂರದ ಊರಿಂದ ಮಾಡೇನ್ರಿ, ನಾನು ತುಮಕೂರು ಇಲ್ಲ ಮೈಸೂರು ಇಲ್ಲ ಬೇರೆ ಕಡೆಯಿಂದ ಬಂದ ರಾಮನಗರ ಅದು ಎಲ್ಲ ಒಂದೊಂದು 1000 ಸಸಿ ಕಳ್ಸಿ ನೀವು. ಈಗ ನೀವೇ ಕಳ್ಸಿಕೊಡ್ತೀರಿ? ಹೌದು, ಕಳ್ಸಿಕೊಡ್ತೀವಿ. ಇಲ್ಲಿಂದ ನಮ್ಮಲ್ಲಿ ಮಹೇಂದ್ರ ಜಿತೋ ಗಾಡಿ ಅದಾವ ನಮ್ಮ ಊರಾಗ. ಅವ್ರು 12 ರೂಪಾಯಿ ಕಿಲೋಮೀಟರ್ 550 ತೆಗಿತು ಒಂದು ಹೋಗ್ತಾರ. ಬೇಕಾದ ದೂರ ಹೇಳಿ ಎಲ್ಲಾರು ಹೇಳಿದ್ರೆ ಲೊಕೇಶನ್ ಹಾಕಿಬಿಡ್ತಾರ, ಲೊಕೇಶನ್ ಪ್ರಕಾರ ಹೋಗ್ತಾರ ಅವು. ಇಲ್ಲ ನಾವು ಹಚ್ಚಾಕತ್ತೀವಿ, ನೀವೇ ಬೇರೆ ಅಂತ ಹೇಳಿದ್ರಂತ ನಾನು ಅದೇ ಗಾಡಿ ಒಳಗೆ ಹೋಗ್ತೀನಿ. 1-2 ಅಗಿ ಹಚ್ಚಿ ಮಾಡಿ ತೋರಿಸಿ ವಾಪಸ್ ಬರ್ತೀನಿ. ಈಗ ನಾನು ನಿಮ್ಮ ಹತ್ರ ನಾನು ನಿಂಬೆ ಸಸಿಗಳನ್ನ ತಗೊಂಡು ಆದ್ಮೇಲೆ ನಾನು ಯಾವ ತರ ಮೇಂಟೈನ್ ಮಾಡ್ಬೇಕಂದ್ರೆ ಎಲ್ಲ ಸಂಪೂರ್ಣ ಪ್ರತಿಯೊಂದು ಇಂಚ್ ಮಾಹಿತಿ ಹೇಳ್ಕೊಡ್ತೀವಿ. ಎಲ್ಲಿ ತನ ನೀವು ಕಾಯಿ ಹೇಳದ್ ನಿಮಗೆ ನಮ್ಗೆ ಎಷ್ಟು ಅನುಭವ ಅಲ್ಲ, ಎಷ್ಟು ಅನುಭವ ನಿಮ್ಗೆ ಬರುತ್ತಾನು ನಾವ್ ಅದಕ್ಕೆ ಗಿಡಕ್ಕೆ ಹೇಳಿಕೊಡ್ತೇವ್. ನೀವು ಹಿಂಗೆ ಮಾಡ್ರಿ, ಇದೇ ಗೊಬ್ಬರ ಹಾಕ್ರಿ. ಮತ್ತ ಅವಕಾಶ ಸಿಕ್ಕ್ರ ನೀವು ಬರ್ಲಾಕ್ ಸವಲತ್ ಮಾಡಿದ್ರೆ ನಾವು ನಿಮ್ ತೋಟತನ ಬಂದು ಹೋಗ್ತೀನಿ. ಈಗ ಚೆನ್ನೂರ್ಕ ಶಾಪುರ ತಾಲೂಕದಾಗ ಚೆನ್ನೂರ್ಕ ತೋಟ ಮಾಡ್ಯಾರಿ, ಬಹಳ ಫೇಮಸ್ ನಿಂಬೆ ಗಿಡ ಬೆಳೆದಾರ. ಈಗ ಅವ್ರು ನಮ್ ತೋಟಕ್ಕೆ ಮತ್ ಬರ್ಲಾಗತ್ತಾರ ನೋಡಿ. ಪ್ರತಿ ತಿಂಗಳಿಗೆ ಒಮ್ಮೆ ಬರ್ತಾರ ಇಲ್ಲಿ. ಅದಕ್ಕೆ ಔಷಧ, ಗೊಬ್ಬರ, ಎಣ್ಣೆ ಏನ್ ಬೇಕೆಲ್ಲ ನಮ್ಮಲ್ಲಿ ಬಂದು ಹೋಯ್ತಾರ. ಇಲ್ಲಿ ನಮ್ಮ ಊರಾಗ ಅಂಗಡಿ ಅವ, ಇದ್ರದ ಸಲುವಾಗಿ ಸ್ಪೆಷಲ್ ಸಿಗ್ತಾರ ನಮ್ಮಲ್ಲಿ. ಈಗ ಎಲ್ಲಾ ಕಡೆ ಔಷಧ ನಿಂಬೆ ಗಿಡಕ್ಕೆ ಸಿಗಂತ ಔಷಧ ಇಲ್ಲಿ ನಮ್ಮಲ್ಲಿ ಒಂದ್ ಅಂಗಡಿ ಇಡ್ಸಿ ಆ ಅಂಗಡಿ ಅವ್ನಿಗೆ ತರಿಸ್ಕೊಡ್ಲಾಕ್ ಹೇಳಿವ್ ನಾವು. ನೀವ್ ಅಂಗಡಿ ಇಡ್ಸಿರಿ? ಇಲ್ಲ, ಒಟ್ಟು ಇಟ್ಟಾನ್ರಿ. ಇದಕ್ ಇಂಥದೇ ಇಂಥ ತರ್ಸನ ನಾವು ತರ್ಸ್ಯಾನ. ಇಡೀ ಬೆಂಗಳೂರದಿಂದ ಬಂದು ಇಲ್ಲಿದೆ ಔಷಧ ಹೋಯ್ತಾರ. ಸಂಗಮೇಶ್ ಚಿಕ್ಕಬೇನೂರ ಸಂಗು ಬಿರಾದಾರ್ ಅಂತೇಳಿ ಅವನ ಹೆಸರಿ. ಚಿಕ್ಕಬೇನೂರ ತಾಂಬಾದೊಳಗ್ ಬಂದ್ ಅಂಗಡಿ ಹಾಕ್ಯಾನ. ಚಲೋ ಅಂಗಡಿ ನಡ್ದೈತಿ. ಈ ಕಡ್ಲಿ ಔಷಧ ಅವನೇ ಕೊಡ್ತಾನ, ನಿಂಬೆ ಗಿಡಕ್ಕೆ ಔಷಧ ಅವನೇ ಕೊಡ್ತಾನ, ನಿಂಬೆ ಗಿಡ ಕಳೆನಾಶಕ ಅವನೇ ಕೊಡ್ತಾನ. ಏನಿದ್ರು ಅವನಲ್ಲಿ ಸಿಗ್ತದ, ಒರಿಜಿನಲ್ ಔಷಧ ಸಿಗ್ತದ್ರಿ. ಬಂದು ಯಾರು ಬೇಕಾದಾಗ ಹೋಯ್ತಿದ್ರು ಒಯ್ಬಹುದಲ್ಲಿ. ಈಗ ನಿಮ್ಮ ಹತ್ರ ನಾನು ಗಿಡ ತಗೊಂಡು ಹೋಗೋದಕ್ಕೂ ಬೇರೆಯವ್ರ ಹತ್ರ ಗಿಡ ತಗೊಳೋದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ? ನಿಮ್ದು ವಿಶೇಷ ಏನ್ರಿ ಈ ತಳಿದು? ಈ ತಳಿದ ವಿಶೇಷ ಏನಂದ್ರೆ ನಾವು ಒಂದೇ ಗಿಡದ ಬೀಜ ತೊಗೊಂಡ್ ಮಾಡಿವಲ್ಲ, ಅದು ಒಂದೇ ನಮೂನಿ ಬರ್ತದ ಅಂತೇಳಿ ವಿಶೇಷ. ಯಾರಿಗೆ ಹಂಗ್ ಮಾಡ್ಲಕ್ ಸಾಧ್ಯ ಇಲ್ಲ. ಹಾಗೇನೋ ಸಣ್ಣ ಇದ್ದಾಗ ಯಾವಾಗಲೂ ನಮಗೇನ್ರಿ ಬೀಜ ಆಯ್ಕೆ ಮಾಡೋ ಚಟ ಐತಿ. ಅದರಿ ಜ್ವಾಳ ಬಿತ್ತಿದೆ ಅಂದ್ರೆ ಅದ್ರಾಗಿನ ಚಲೋ ಜ್ವಾಳ ತೆನಿ ಐದಿಡೋದು. ಸೌತಿಕಾಯಿ ಹಾಕಿದೆ ಒಂದ್ ಚಲೋ ಯಾವ ಸೌತಿಕಾಯಿ ಇರ್ತದ ಅದ್ರ ಬೀಜಕ್ಕೆ ಬಿಟ್ಕಿಂದ್ರ ಅದ್ರದ್ದು ಬೀಜ ಮಾಡೋದು. ಪ್ರತಿಯೊಂದು ಬೀಜ ಆಯ್ಸ್ಕೊಂಡ್ ಹಿಡಿತೇವ್ ನಾವು. ಹಂಗ ಇದನ್ನು ನಿಂಬೆ ಗಿಡ ಒಂದ್ 500-600 ಗಿಡದ ಒಂದ್ ಗಿಡ ಪಾಸ್ ಮಾಡಿ ಅದ್ರದ್ದೇ ಕಾಯ್ತು ಅಂದ್ಕಿಂದ ನಾವು ಅಗಿ ಹಾಕಿ ಮಾಡೋದ್ರಿಂದ ಎಷ್ಟ್ ನಿಂಬೆ ಗಿಡ ಮಾಡಿದ್ರು ಎಲ್ಲ ಒಂದ್ ಗಿಡದ ಬೀಜಲಿಂದ ಆಗ್ಯದ. ಎಲ್ಲ ಒಂದೇ ನಮೂನಿ ಕಾಯಿ ಬರ್ತದ. ಅದಕ್ಕಾಗಿ ಒಂದೇ ನಮೂನಿನೇ ಅಗಿಯಾವ ನೋಡ್ರಿ. ಅಗಿ ಹೈಟ್ ನೋಡ್ರಿ ನೀವು, ಒಂದೇ ಲೆವೆಲ್ ಇರ್ತದೆ, ಬೆಳವಣಿಗೆ ಒಂದೇ ಇರ್ತದ. ಒಂದೇ ಜಾತಿ ಬೀಜ ಇತ್ತಂದ್ರ ಒಂದೇ ನಮೂನಿ ಹೈಟ್ ಬರ್ತದ ನೋಡ್ರಿ. ಏಕಾಟ್ ಈಗ ನೋಡ್ಬೋದು ನೀವು. ಬರ್ರಿ ತಕೋತ್ಬಹುದು. ಹಿಂಗ್ ಮಾಡೋದ್ರಿಂದ ಏನು ನಮ್ಗೆ ಬೆನಿಫಿಟ್ ರೀ? ಬೆನಿಫಿಟ್ ಅಂದ್ರೆ ಮಂದಿಗೆ ವಿಶ್ವಾಸ ಕಾಯ್ಕೊತೀವ್ರಿ. ಒಗ್ಗಿಯವರಲ್ಲಿ ನಿಂಬೆ ಗಿಡ ಹಚ್ಚ ಒಂದೇ ಹಿಂದ ಮುಂದಾನು ಹೆಗ್ಗುಲಿಲ್ಲ, ಎಲ್ಲ ಒಂದೇ ಟೈಪ್ ಬೆಳೆದಾವ್ ಗಿಡ. ನೋಡ್ರಿ ಹೆಂಗ ನಿಂಬೆ ಗಿಡ ಹಿಂಗ ಎಲ್ಲಾರು ನೋಡ್ತಾರ. ಈಗ ನಮ್ದು 17 ಎಕರೆ ನಿಂಬೆ ಪ್ಲಾಟ್ ನೋಡ್ರಿ, ಎಲ್ಲ ಒಂದೇ ಸೈಜ್ ಅದಿಲ್ಲ. ಇದನ್ನು ನೋಡ್ರಿ ಒಂದೇ ಹೈಟ್, ಒಂದೇ ಲೆವೆಲ್ ಅದಿಲ್ಲ. ಓಟು ನಿಂಬೆಗಿ ತಕೋರಿ ನೀವು. ಅದಕ್ಕ ಅದು ಒಂದೇ ನಮ್ನಿ ಇತ್ತಂದ್ರ ಒಂದೇ ಹೈಟ್ ಬೆಳಿತದ. ಬಾಳ್ ನಮ್ನಿ ಕೂಡಿದ್ದು ಅದ್ರ ಮಿಕ್ಸ್ ಅಂದ್ರ ಬಾಳ್ ನಮ್ನಿ ಬೆಳಿತಾವ. ಇಷ್ಟೇ, ಮತ್ತೇನಿಲ್ಲ. ಈಗ ಈ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡ್ ಮಾಡೋದ್ರಿಂದ ಏನು ಬೆನಿಫಿಟ್ ರೀ? ಯಾಕೆ ಹಿಂಗ್ ಮಾಡೋದ್ರಿ? ಇಳುವರಿ, ಕಾಯಿ ಶೈನಿಂಗ್, ಮತ್ತ ಅದು ಒಂದೇ ಟೈಪ್ ಇರೋದ್ರಿಂದ ಒಂದೇ ನಮೂನಿ ಕಾಯಿ ಎಲ್ಲ ಒಂದೇ ನಮೂನಿ ಕಾಣಿಸೋದ್ರಿಂದ ಬಾರಿ ಮೆಚ್ಚುಗೆ ಬಜಾರ್ದಾಗ ಬಾಳ ಮೆಚ್ಚುಗೆ ಆಗ್ತದ. ಅದ್ರ ಸಲುವಾಗಿ ಹೆಂಗ್ ಮಾಡುದ್ರಿ? ಈಗ ಅದೇ ತೋಳ ಔಷಧಿಗೆ ಹೇಳಂಗಿಲ್ರಿ. BCW ಮಾರ್ಕ್ ಎಲ್ಲ ಬೇಸಾವ್ ನೋಡೋದ್ ಹಂಗಿರ್ತೈತಿ.
ನೀವ್ ಬೀಜ ಹೆಂಗ್ ಆಯ್ಕೆ ಮಾಡ್ಕೊಂತೀರಿ ಅದನ್ನ? ನಾವ್ ಒಂದ್ ಸಾರಿ ಮಾಡಿಬಿಟ್ಟಿವ್ರಿ. 14 ವಯಸ್ಸಿನಾವ್ ನಾ ಇದ್ದಾಗ ಒಂದ್ ಸಾರಿ ಒಂದೇ ಗಿಡದ ಬೀಜ ತಂದ್ ನಾವ್ ಹಚ್ಕೊಂಡ್ ಬಿಟ್ಟಿವು. ಹೌದ್ರಿ. ಅದು ಈಗ ಅದು ಒಂದೇ ಗಿಡದ್ ಬಿಟ್ಟು ಬೇರೆ ನಮ್ಮಲ್ಲಿ ಬೀಜನೇ ಇಲ್ಲ. ಅದನ್ನೇ ಬೀಜ ಮಾಡ್ಕೊತ ಹೋಗ್ತೀವಿ ಈಗ. ಹಾನ್ರಿ. ಈಗ ಎಲ್ಲ ಕಾಣ್ತಿರವೆಲ್ಲ 160 ರೂಪಾಯಿ ಇವ. 160 ರೂಪಾಯಿ ನೋಡ್ರಿ ಇವು. 160 ರೂಪಾಯಿ ಈ ವರ್ಷ 80,000 ಆಗಿ ಹೋಗ್ಯಾವ. 80,000 ಆಗಿರಿ. 80,000 160 ರೂಪಾಯಿ 80,000 ಹೋಗ್ಯಾವ. ಎಲ್ಲೆಲ್ಲಿ ಕೊಟ್ಟಿರಿ? ರಾಮನಗರ ಹೋಗ್ಯಾವ್ರಿ. ಹಾ ರೀ. ಅಂದ ಹರಪನಹಳ್ಳಿ ಹೋಗ್ಯಾವ, ದಾವಣಗೆರೆ ಹೋಗ್ಯಾವ, ಚಿಕ್ಕಮಂಗ್ಳೂರ್ ಹೋಗ್ಯಾವ, ಹಾಸನ ಹೋಗ್ಯಾವ, ಬಾಳ ಕಡೆ ಹೋಗ್ಯಾವ. ಇಡೀ ರಾಜ್ಯದ ಮೂಲೆ ಮೂಲೆ ಹೋಗ್ಯಾವ. ಆಂಧ್ರದೊಳಗ ಹೋಗ್ಯಾವ, ಅಲ್ಲಿಂದ ತಮಿಳ್ನಾಡು ಹೋಗ್ಯಾವ, ಅಂದ ಮಹಾರಾಷ್ಟ್ರದಾಗ ಬಾಳ ಹೋಗ್ಯಾವ. ಎಲ್ಲಾ ಕಡೆ ಇಡೀ ರಾಜ್ಯ ಅಂತರಾಜ್ಯ ಕೂಡ ಹೋಗ್ತದ. ಈಗ ಇದನ್ನ ನಾನ್ ತಗೊಂಡ್ ಹೋಗಿ ಆದ್ಮೇಲೆ ನಾನು ಏನೇನ್ ಮೇಂಟೆನೆನ್ಸ್ ಮಾಡ್ಕೋಬೇಕ್ರಿ? ಯಾವ ತರ ಮಾಡ್ಕೋಬೇಕ್ರಿ ಹೊಲನ? ಎದಕ್ರಿ? ಈಗ ಅಗಿ ತಗೊಂಡ್ ಹೋದ್ಮೇಲೆ ನಾನ್ ಏನೇನ್ ಮಾಡ್ಕೋಬೇಕ್ರಿ ಅಲ್ಲಿ? ಏನಿಲ್ಲ, ಗುಂಡಿ ತೆಗೆದು ಅಗಿ ಹಚ್ಚುದ್ರಿ. ಗುಂಡಿ ಎಷ್ಟು ಅಡಿ ಇರ್ಬೇಕ್ರಿ? 1 ಅಡಿ ರೌಂಡ, 1 ಅಡಿ ಆಳ. ಹಾ ರೀ. ತೆಗೆದಕ್ಕಿಂತ ಹಚ್ಚುದು, ಮ್ಯಾಲ ತಿಪ್ಪಿ ಗೊಬ್ಬರ ಹಾಕೋತ ಹೋಗ್ಬಿಡುದ್ರಿ. ಮುಗೀತು. ಮತ್ತ ಅದಾದ್ಮೇಲೆ ಮತ್ತೆ ಮೇಂಟೆನೆನ್ಸ್ ಏನಿರಂಗಿಲ್ರಿ? ಏನಿರಂಗಿಲ್ಲ. ನೀರಿಂದು ಆಯ್ಸದ ಅದೇ ನೀರ್ ಹಾಯಿಸ್ಕೊತ ಹೋಗುದ್ರಿ. ಡ್ರಿಪ್ ಮಾಡಿದ್ರು ಡ್ರಿಪ್ ಮಾಡ್ರಿ, ಹಾಯಿಸುದಾರ ಹಾಯಿಸ್ರಿ. ಗೊಬ್ಬರ ಅಂತದ್ರಿ? ಗೊಬ್ಬರ ತಿಪ್ಪಿ ಗೊಬ್ಬರ ರೀ. ತಿಪ್ಪಿ ಗೊಬ್ಬರ. ಎಷ್ಟು ವರ್ಷಕ್ಕೆ ನನ್ ಕಾಯಿ ಕೊಡತ್ರಿ? ಇದು 2 ವರ್ಷಕ್ಕೆ ಅಲ್ಲಿಂದ ಕಳಗಾಯಿ ಬಿಡ್ತಾರೆ. 3 ವರ್ಷಕ್ಕೆ ಸಂಪೂರ್ಣ ಕಾಯಿ ಆತ. 3 ವರ್ಷ ಸಂಪೂರ್ಣ. ಈಗ ಮಣ್ಣು ಆಯ್ಕೆ ಬಂದ್ರೆ ಯಾವ ತರ ಮಣ್ಣು ಆಯ್ಕೆ ಮಾಡ್ಕೋಬೇಕ್ರಿ? ಕೆಂಪು ಕ್ಯಾಸರಿ ನಡೀತದ್ರಿ, ಕಪ್ಪು ಎರಿ ಮಣ್ಣು ನಡೀತದ, ಅಂದ ರಂಗೋಲಿ ಮಾಡಿ ನಡೀತದ, ಯಾವ್ದೋ ಜಮೀನ್ ನಡೀತದ. ಈಗ ಕೆಲವೊಬ್ರು ನನಗೆ ಒಬ್ರು ಮಾಡಿದ್ರಿ, ಅದು ನಂದು ಸುಣ್ಣದ ಮಣ್ಣು ಐತೆ ಅದಕ್ ಬರ್ತತ ಅಂತ ಕೇಳಿ. ಬರ್ತೈತಿ ಅಲ್ರಿ? ಬರ್ತೈತ್ರಿ. ಅದಕ್ಕ ಒಂದು 3x3 ಕುಣಿ ತೆಗೆದು ಒಂದಿಟ್ಟು ಎಲ್ಲಿದಾಗ ಮಡ್ಡಿ ಮಣ್ಣು ತಂದು ಹಾಕಿಂದ ಹಚ್ಚೋದು ಬಾಳ ಒಳ್ಳೇದ್ ಬರ್ತೈತಿ. ಬರ್ತೈತ್ರಿ. ಬೇರೆ ಕಡೆ ಮಣ್ಣು ತಂದು ಹಾಕೋಬೇಕು. ಅದು ನಿಂಬೆ ಗಿಡ ಜಾಗ ಈ ನಮ್ಮಕಿನ ಅದು ಚಲೋ ಬರ್ತೈತಿ. ಬರ್ತೈತಿ ನೋಡ್ರಿ. ಇದು ಹೋಗಿ ಇದು 160 ರೂಪಾಯಿ ಅದ್ರಿ? 160 ಇದು. ಅಲ್ಲಿಂದ ಇದು ಇಲ್ಲಿ ಐತಿ ಅಲ್ರಿ, 100 ರೂಪಾಯಿ. ಇದು 100 ರೂಪಾಯಿ. ಇದು ನಡೀರಿ ಹಿಂಗೆ ಕಾಡ್ಸಿದ. ಇದೆಲ್ಲ 100 ರೂಪಾಯಿ. 100 ರೂಪಾಯಿ ಇದ್ರಿ. 2 ಫೂಟ 2.5 ಫೂಟ್ ಹೈಟ್ ಅದಾವ್ರಿ. ಅರ್ಧ ಕೆಜಿ ಮಣ್ಣೊಳಗ ಅದಾವ. ಸಣ್ಣ ಸೈಜ್ ಅವ. ಎಟ್ ಬೇಕಾದಟ್ಟು ಒಯ್ಯೋರ್ಗೆ ಅನುಕೂಲ ಐತಿ. 100 ರೂಪಾಯಿ ಕೊಡ್ತೀವಿ. 100 ರೂಪಾಯಿ. ಜಾಸ್ತಿ ತೊಗೊಂಡ್ರೆ 10-20 ರೂಪಾಯಿ ಕಡಿಮೆ ಕೊಡ್ತೀವಿ. ಈಗ ನಾನ್ ನಿಮ್ಮ ಹತ್ರ 1,000 ಅಥವಾ 2,000 ತಗೊಂಡು ಹೋದ್ನಿ ಅಂದ್ರೆ ರೇಟ್ ಕಡಿಮೆ ಹಾಕಿ ಕೊಡ್ತೀನಿ. ಆತಾವಲ್ಲ, ಒಂದು ಕಡಿಮೆ ಆಗ್ತದ ಜಾಸ್ತಿ ತೊಗೊಳೋದ್ರಿಂದ. ಒಳಗ್ 4-5 ಸಾವಿರ ಇದಾರೆ ಮಂದಿ ಇದ್ರಲ್ಲ. ಅದರಿ. ಇದು ಏಕಟ್ ಪ್ಲಾಟ್ ಇದು ಕಡಿಮೆ ಇದೆ. ಅದು ಇದು 100 ರೂಪಾಯಿ ರೀ. 100 ರೂಪಾಯಿ. 100, 160 ರೀ. ಇನ್ನ ಒಂದ್ ಅಲ್ಲಿ 80 ರೂಪಾಯಿ ಇದೆ. 80 ರೂಪಾಯಿ. ನೆಲದ ಮೇಲೆ ಹಾಕಿ ಕೊಡ್ತೇವೆ. ನೆಲದ ಮೇಲೆ ಹಾಕಿ ಕೊಡ್ತೇವೆ. ನೆಲದ ಮೇಲೆ ತಕ್ಕೊಡ್ತೀರ? ಕಿತ್ತಿ ಬಂಡಲ್ ಕಟ್ಟಿ ಕೊಡ್ತೇವೆ. 1 ದಿವ್ಸನಾಗ ಹಚ್ಬೇಕದು. ಒಯ್ದು ಇಡ್ಲಾಕ ಅದು ಬರ. ಇದು ರೀ ಇಡ್ಬೋದ್ರಿ? ಇದು 1 ತಿಂಗಳ 2 ತಿಂಗಳ 3 ತಿಂಗಳು ಇಟ್ಟು ಹಚ್ಬಹುದು. ಯಾವ ಬೇಕಾದಾಗ ಹಚ್ಬಹುದು. ಬ್ಯಾಕ್ ಈಗ ದೂರ ಯಾವ್ದೇ ಊರಿದ್ರೆ ಎಲ್ಲ ನೀವೇ ಟ್ರಾವೆಲ್ ಇದನ್ನ ಮಾಡಿ ಕಳಿಸ್ತೀರಿ? ಗಾಡಿ ಮಾಡಿ ಕಳ್ಸಿಕೊಡ್ತೇವೆ. ಇದಲ್ದ ಮತ್ತೇನು ಸಿಗತ್ರಿ? ಅದು ಅಲ್ಲಿಂದ ಇದ್ರೊಳಗ ಹಚ್ಚಲ್ಕ ಗಂಡ ಗಿಡ ಅಂತ ಹೇಳಿದ್ನಲ್ಲ. ಗಂಡ ಗಿಡ ರೀ. ಇದು ಕಂಚಿ ಗಿಡ ಅಂತ ಹೇಳಿ ಗಂಡ ಗಿಡ. ಇದು 1 ಗಿಡದ ಕಿಮ್ಮತ್ 300 ರೂಪಾಯಿ. 300 ರೂಪಾಯಿ. ಪ್ರತಿ 100 ಗಿಡಕ್ಕೆ 2 ಗಿಡ ಹಚ್ಬೇಕು. 300 ರೂಪಾಯಿ ಹಾಕ್ರಿ. ಇದು ಬಹಳ ಸಾಲ್ಟೇಜ್ ಇರ್ತೈತಿ. ಇದು ಒಂದ್ 100 ಕಾಯಿ ಕಟ್ ಮಾಡಿದೀವಿ ಅಂದ್ರ 1 ಕಾಯಿ 50 ರೂಪಾಯಿ ಮಾರ್ತೀವಿ ನಾವು. 1 ಕಾಯಿ ಕಟ್ ಮಾಡಿದ್ರೆ 3-4 ಬೀಜ ಸಿಗ್ತ. ಅದ್ರಾಗ 1-2 ನಾಡ್ತಾವ. ಕಂಚಿಕಾಯಿ ಅಂದ್ರೆ ಇದು ಯಾವ ತರ ಬರ್ತರಿ? ಇದು ದೊಡ್ಡ ಬರ್ತಾವ. ದಡ್ಲಿಕಾಯಿ. ದಡ್ಲಿಕಾಯಿ ಕಂಚಿಕಾಯಿ ಅಂತೀವಲ್ಲ ಅದ್ರದ್ದು. ಇದು 300 ರೂಪಾಯಿ. 300 ರೂಪಾಯಿ. 100 ಗಿಡಕ್ಕ 2 ಗಿಡ ಹಚ್ಬೇಕು ಕಂಪಲ್ಸರಿ. ನಿಂಬೆ ಗಿಡದಾಗ 100ಕ್ಕೆ 2 ಹಚ್ಬೇಕು. ಈಗ ನಾನು ಮಾತ್ರ 100 ಗಿಡ ತಗೊಂಡ್ ಹೋಗಿರ ಅಂದ್ರೆ ಇದೊಂದು 2 ಒಯ್ಬೇಕು. ಅಂದ ಇದು ಗಜನಿಂಬೆ ಅಂತೇಳಿ. ಇದು ಗಜನಿಂಬೆ ರೀ. ಗಜನಿಂಬಿ. ಇದು ಗಜನಿಂಬಿ ಹಚ್ಬಹುದು. ಇದು ಔಷಧ ಸಸ್ಯ ಅದ ರೀ. ಅಲ್ಲಿಂದ ಇದು ಗೋಡಂಬಿ ಐತಿ. ಗೋಡಂಬಿ ರೀ. ಇದೇನೈತ್ರಿ ರೇಟ್? 300 ರೂಪಾಯಿ. ಇದು ಗಜನಿಂಬೆ ರೀ. 300 ರೂಪಾಯಿ. ಎಲ್ಲಾ ಈಗ ಏನ್ ಪ್ಯಾಕೆಟ್ ತೋರ್ಸಾಕತ್ತಿ ನಿಂಬಿ ಬಿಟ್ಟು ಎಲ್ಲಾ 300 ರೂಪಾಯಿ. ಇದು ಮಾವಿನ ಗಿಡ ರೀ. ಮಾವಿನ ಗಿಡ ರೀ. ಅದು ದಂಡಿದು ಮಗಿ ಮಾವ ಅಂತ ಹೇಳಿದ. ಯಾವ್ದ್ರಿ? ಅದು ಕೊಬ್ಬರಿ ಮಾವ ಅಂತ. ಈ ಕೊಬ್ಬರಿ ಮಾವ ರೀ. ಇದು ರತ್ನಗಿರಿ ಆಪೂಸ್ ಐತ್ರಿ. ರತ್ನಗಿರಿ ಆಪೂಸ್. ಇದು ಬಾದಾಮ್ ಐತಿ. ಇದು ಬಾದಾಮ್ ಐತಿ. ಆಮೇಲೆ ಇದು ಸ್ಟಾರ್ ಹಣ್ಣು ಐತಿ. ಸರ್ವ ಸಾಂಬಾರ ಮಸಾಲ ಅಂತೇಳಿ. ಇದು ಸರ್ವ ಸಾಂಬಾರ ಮಸಾಲ. 1 ಎಲಿ ತಿಂದ್ರಿ ಅಂದ್ರೆ ನೀವು ಎಲ್ಲಾ ಮಸಾಲೆ ಇದು ಒಂದ್ರಾಗೆ ಐತಿ. ಏಲಕ್ಕಿ, ಲವಂಗ, ದಾಲ್ಚಿನಿ ಏನಂತೀರಲ್ಲ ಎಲ್ಲಾ ಮಸಾಲೆ ಇದ್ರಾಗೆ ಐತಿ. ತಿಂದ್ ನೋಡ್ರಿ. ಇದು ಅಗಿ ಅದಾವ್ರಿ. ಅದು ತೆಳಗೈತಿ ನೋಡ್ರಿ. ಅದು ಮಧುನಾಶಿನಿ. ಅದು ಮಧುನಾಶಿನಿ ಶುಗರ್ ಸಲುವಾಗಿ. ಆ ಕಡೆ ಹೋಗೋಣ. ಅದು ಹಿಂದೆಗಡೆ ಹೋಗೋಣ. ಆಮೇಲೆ ಇದು ನೋಡ್ರಿ. ಇದು ರಾತ್ಕರಾಣಿ. ರಾತ್ಕರಾಣಿ ರೀ. ಹೂವಿನ ಗಿಡ. ಹೂವಿನ ಗಿಡ ರೀ. ಭಾರಿ ಸುಗಂಧದ ಹೂ ಬರ್ತೈತಿ.
ಇದು ಎಷ್ಟ್ರಿ? ಇದು 300 ರೂಪಾಯಿ ರೀ. 300 ರೀ. ಇದ್ರ ಜೋಡಿ ಇನ್ನೊಂದು ದಿಲ್ಕಾ ರಾಜ ಆತಿತ್ತು, ಖಾಲಿ ಆಗ್ಯಾವ. ಮತ್ ಇವತ್ತ ನಾಳೆ ಬರ್ಬೋದು. ಇದು ಇದು ಹಲಸಿನ ಹಣ್ಣ. ಹಲಸಿನ ಹಣ್ಣ ರೀ. ಇದು ಹಲಸಿನ ಹಣ್ಣ ಐತಿ. ಹಾ ರೀ. ಆಮೇಲೆ ಇದು ಇದು ಐತ್ರಿ ಬೆಟ್ಟದ ನೆಲ್ಲಿ ಅವ. ಬೆಟ್ಟದ ನೆಲ್ಲಿ ರೀ. ಬೆಟ್ಟದ ನೆಲ್ಲಿ ಆ ಕಡೆ ಮುಂದ ಅದಾವ್ರಿನ. ಹಾ ರೀ. ಅಲ್ಲಿಂದ ಇದು ನೀಲ್ ಗಿಡ ಐತ್ರಿ. ನೀರ್ಲಿ ಗಿಡ ರೀ. ಇದು ಬಡೇ ಸೊಪ್ಪಿನ ಗಿಡ ಐತಿ. ಬಡೇ ಸೊಪ್ಪು ರೀ. ಸೊಪ್ಪಿನ ಗಿಡ. ಅಂದ ಇದು ಸೀತಾಫಲ ಐತ್ರಿ. ಸೀತಾಫಲ MMK ಗೋಲ್ಡ್ ಸೀತಾಫಲ. ಆಮೇಲೆ ಇದು ನಿಂಬೆ ಗಿಡನೇ ಐತಿ. ನಿಂಬೆ ಗಿಡ ರೀ ಎಲ್ಲ. ಈಗ ಇನ್ನೊಂದು, ಈಗ ಒಬ್ರು ಕಾಲ್ ಮಾಡಿದ್ರಲ್ಲ, ಕೇಳ್ಪಟ್ಟೆ ನಾನು, ಪಾಲಿ ಹೌಸ್ದಾಗ ತವಣ ಗಿಡಕ್ಕೂ ಈ ಗಿಡಕ್ಕೂ ಏನ್ ವ್ಯತ್ಯಾಸ ಇರುತ್ತ್ರಿ? ಅದು ನೆರಳೊಳಗ್ ಬೆಳೆದಿರ್ತಾವ್ರಿ, ಬಿಸಿಲಿಗೆ ಹೋಗಾನ ಗಾಬರಿ ಬೀಳ್ತಾವ. ಇದು ಗಾಳಿ ಬಿಸಿಲ ಎಲ್ಲಾ ತಿಂದೈತಿ ಅಲ್ರಿ. ಅದ ರೀ. ಇದು ಒಯ್ದು ನೀವು ಬಿಸಿಲಾಗ ಹಚ್ಚರಿ ಏನ್ ಫರ್ಕ್ ಬೀಳಲ್ಲ. ಅದು ಗಿಡ 6 ತಿಂಗಳ ಗಿಡನೇ ಇದು 2 ವರ್ಷ ನಾಟ್ ಬೆಳಿತಾವ. 6 ತಿಂಗಳದಾಗ ಕಳಿಸಿ ಬಿಡ್ತಾರ. ಅದ ರೀ. ಅದಕ್ಕಾಗಿ ಅವು ಹಂಗ ಬೆಳೆಸ್ತಾರಿ. ನಮ್ಮದು ಇದು ಬಾಳ ಲೇಟ್ ಆಗಿ 2.5 ವರ್ಷದ ಗಿಡಕ್ಕ 6-7 ತಿಂಗಳಿಗೆ ಅಷ್ಟೇ ಆಗ್ತದ. ಮತ್ತ ಅವ್ರು ಕಡಿಮೆ ಕೊಡ್ಲಾಕ ಅವ್ರಿಗೆ ಅನುಕೂಲ ಅದ. ನಾವ್ ಇಟ್ ಕಷ್ಟಪಟ್ಟು ಇಂತಲ್ಲಿ ಬೆಳೆಸ್ತೇವಲ್ಲ, ನಮ್ಗೆ ಅಟ್ ಕಡಿಮೆ ಕೊಡ್ಲಾಕ ವರ್ಕೌಟ್ ಆಗಲ್ಲ. ಈಗ ಎಷ್ಟು ವರ್ಷ ಬೆಳೆಸಿರ್ತೀರಿ? 2.5 ವರ್ಷ. 2.5 ವರ್ಷ ಬೆಳೆಸಿರ್ತೀರಿ. 2.5 ವರ್ಷ ಬೆಳೆಸಿರ್ತೀವಿ. ಅದರಿಂದ ನಾವ್ ಕಡಿಮೆ ಕೊಡಲ್ಲ, ಖಾತ್ರಿ ಕೊಡ್ತೀವಿ ಅಷ್ಟೇ. ಏನ್ರಿ, ನಮಗ್ ಕಡಿಮೆ ಕೊಡುವ ಅವಶ್ಯ ಇಲ್ಲ. ಯಾರ್ ಖಾತ್ರಿ ಬೇಕನ್ನೋರು ಇದು ಇದು ಅದ್ರಿ ಕಿತ್ತಾಲೆ ಹಣ್ಣು ಐತಿ, ಆರೆಂಜ್. ಇದು ಮೋಸಂಬಿ ಐತಿ. ಆಮೇಲೆ ಇದು ಕರ್ಪೂರ ಗಿಡ ಐತಿ. ಕರ್ಪೂರ ಗಿಡ ರೀ. ಇದು ಸೂಜಿ ನಿಂಬೆ ರೀ. ಇದು ಸೂಜಿ ನಿಂಬೆ ರೀ. ಕಾಯಿ ತೋರಿಸ್ತೀನಿ ಬರ್ರಿ ಈ ಕಡೆ ನಡಿಯೋ. ಏನ್ ಕಾಯಿನೇ ಬೀಳ್ಗುಡಲ್ಲ ಗಿಡದಾಗ, ಹಿಂಗ ಆಗುರ್ದಾಗ ಹಿಂಗ ಒಯ್ಲಕತ್ತ. ಬಾಳ ಗಿರೇಕ್ ಇದಕ್. ಹೆಂಗೊಂದ್ ಕಾಯಿ ರೀ ಇದು? 500 ರೂಪಾಯಿ ರೀ. 500 ರೂಪಾಯಿ ಒಂದ್ ಕಾಯಿ ರೀ. ಹೌದು. ಇದಕ್ಕ ಸೂಜಿ ನಿಂಬೆ ಅಂತಾರೆ. ಸೂಜಿ ನಿಂಬೆ ರೀ ಇದು. ಬಹಳ ಔಷಧ ಸಸಿ ರೀ. 1 ಕಿಲೋ 1.5 ಕಿಲೋ ದೊಡ್ಡ ಬರ್ತಾವ. ಮತ್ತ ಇದಕ್ಕ ಹೊಟ್ಟಿ ಕಡತ್ ಕಮ್ಮಿ ಆಗ್ತದ, ಕಿಡ್ನಿ ಸ್ಟೋನ್ ದಾಗ ಹಳ್ಳಾದ್ರ ಕಮ್ಮಿ ಆಗ್ತದ. ಹಿಂಗಾಗಿ ಕಂಪಲ್ಸರಿ ಇದೆಲ್ಲ ಅದೇ ರೀ. ಕಟ್ಟಿಗ ಜೊತೆ ಬಿದ್ದಾವ. ಬಹಳ ದೂರದಿಂದ 100-200 ಕಿಲೋಮೀಟರ್ ಮೇಲಿಂದ ಬರ್ತಾರ ಒಯ್ಲ. ಹಿಂಗಾಗಿ ಒಟ್ಟು ಗಿಡದಾಗ ಕಾಯಿ ಆಗ್ಯಾವ, ಬತ್ತಿಗೆ ಬಂದದ ಅನ್ನೋದಾಗ ಒಯ್ದು ಬಿಡ್ತಾರ. 500 ರೂಪಾಯಿ ಒಂದ್ ಕಾಯಿ ಕೊಡ್ತೇವ್ರಿ. ಇನ್ನ ಒಂದ್ ಐತ್ರಿ ಗಜನಿಂಬೆ ಅಂತ ಹೇಳಿ. ಗಜನಿಂಬೆ ರೀ. ಗಜನಿಂಬೆ ಇಲ್ಲಿ ಐತಿ. ಆಚೆ ಕಡೆ ಬೇಗ ನಾ ತೋರಿಸ್ತೀನಿ. ಇವತ್ ಮುಂಜಾನೆ ಅರ್ದಾರ ಕಾಯಿ. ಬರ್ರಿ. ಇದು ನಾಗದಾಳಿ ಅಂತ ಹೇಳಿ. ನಾಗದಾಳಿ ರೀ. ಇದು ಇದ್ರ ಹಾವು ಬರಂಗಿಲ್ಲ. ಒಟ್ಟೆ ಹಾವು ಬರಂಗಿಲ್ಲ. ಹೌದು. 10,000 ತರಿಸಿದ್ದೆ, ಎಲ್ಲಾ ರೈತರು ಕೊಟ್ಟಿನಿ. ಇದು ಎಷ್ಟ್ರಿ? ಯಾವ್ದ್ರಿ? ನಾಗದಾಳಿ ರೀ. ನಾಗದಾಳಿ ನೋಡಿ ಕೊಡ್ಬೇಕ್ರಿ. ಹೆಂಗ್ ಬಿದ್ದಿರ್ತಾವ ಬಂದಳಾಗ ನೋಡ್ಕೊಂಡ್ ಕೊಡ್ತೀವ್ರಿ. ಇದು ನಾಗದಾಳಿ. ಅಂದ ಇದು ರೀ ಅಂಕೋಲಿ ಅಂತ ಹೇಳಿ. ಅಂಕೋಲಿ ರೀ. ಇದು ಆಯುರ್ವೇದಿಕ್ ಔಷಧ ರೀ. ಇದನ್ನು ಕೆಲವೊಂದ್ ಇದಕ್ ಬರ್ತದ. ಅಂಕೋಲಿ ಗಿಡ ಇದು ನೋಡ್ರಿ, ದೊಡ್ಡ ಗಿಡ ಐತಿ ಅಂಕೋಲಿ ಗಿಡ. ಆಮೇಲೆ ಇದು ಇದು ಐತಿ ಅಲ್ರಿ, ಇದ್ರ ಹೆಸರು ಮದ್ದಾಲಿ ಅಂತ ಹೇಳಿ. ಮದ್ದಾಲಿ ರೀ. ಮದ್ದಾಲಿ. ಬಹಳ ಖಾರ. ಇದ್ರ ಖಾರ ಯಾವ್ದು ಇರಲ್ಲ. ಅದ ರೀ. ಇದು ಮದ್ದಾಲಿ ಗಿಡ. ಇದು ಅಂಕೋಲಿ, ಇದು ಮದ್ದಾಲಿ ರೀ. ಸುಮ್ ಕೆಲವೊಂದು ಅನಿವಾರ್ಯ ಟೈಮ್ ಔಷಧ ಬರ್ತತ್ ಹೇಳಿ ಹಚ್ಚಿದೇವ್ರಿ. ಮಧುನಾಸಿನಿ. ಸ್ನೇಹಿತರೆ, ಓದ್ ವಿಡಿಯೋದಲ್ಲಿ ನೀವೆಲ್ಲ ಸಕ್ಕರೆ ಕಾಯಿಲೆ ಬಗ್ಗೆ, ಸಕ್ಕರೆ ಕಾಯಿಲೆ ಇದ್ದವ್ರು ಎಲ್ಲರೂ ಮಾಡಿದ್ರಿ. ನನಗೆ ಮಧುನಾಶಿನಿ ಸಸಿಗಳು ಸಿಗ್ತಾವ ಅಂತ. ಹೋದ್ ಸರಿ ನನಗೆ ಜಸ್ಟ್ ಒಂದು ಸಸಿ ತೋರಿಸಿದ್ರು. ಆದ್ರೆ ಈ ಸರಿ ನರ್ಸರಿ ಮಾಡ್ಕೊಂಡಿದ್ದಾರೆ. ಯಾರಿಗಾದ್ರೂ ಮಧುನಾಶಿನಿ ಏನಾದ್ರು ಬೇಕು ಆಯ್ತು ಅಂದ್ರೆ ಇವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ಕಳಿಸ್ಕೊಡ್ತಾರೆ. ಕಳಿಸ್ಕೊಡ್ತೀರಲ್ರಿ? ಇಲ್ಲ, ಕಳಿಸ್ಕೊಡಂಗಿರ ನೀವೇ ಬಂದು ಇಲ್ಲಿ ತಗೊಂಡು ಹೋಗ್ಬೋದಂತೆ. ಮಧುನಾಶಿನಿ ಯಾಕೆ ಉಪಯೋಗ ಮಾಡ್ತಾರೆ, ಯಾಕೆ ಯೂಸ್ ಮಾಡ್ತಾರೆ, ಅದನ್ನ ಉಪಯೋಗ ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಸರ್. ಹೇಳಿ ಸರ್. ಅದೇ ರೀ, ಮಧುನಾಶಿನಿ ಐತಿ. ಅದರಿಂದ ಇದು ಐತ್ರಿ, ಏನು ಚಕೋತ ಅಂತೀವಲ್ಲ, ಚಕೋತ ಗಿಡ ಐತಿ. ಇದು ಚಕೋತರಿ. ಇದು ಖಜೂರಿ ಗಿಡ ಐತಿ. ಖಜೂರಿ ಹೋದ ವರ್ಷ ಕಾಯಿ ಚಲೋ ಕಾಯಿ ಬಂದಿದೆ. ಮಧುನಾಶಿನಿ ಬಗ್ಗೆ ಸ್ವಲ್ಪ ನನಗೆ ಡೀಟೇಲ್ಸ್. ಮಧುನಾಶಿನಿ ಬಗ್ಗೆ ನನಗ್ ಬಹಳ ಮಾಹಿತಿ ಇಲ್ರಿ. ಒಟ್ಟ ಏನ್ ಹೇಳಿದ್ರು ನಾನು ಕೆಲವು ಇದ್ರಲ್ಲೇ ಸಕ್ರಿ ಕಾಯಿಲೆ ನಮ್ಮಲ್ಲಿ ಬರ್ತಾರ ಈಗ ಮಂದಿ. ತಿಂತಾರ ಒಂದ್ 4 ಎಲಿ ಸಕ್ರಿ ತಿಂತಾರ ಕಿಲೋಗಡ್ಲೆ, ಎಲ್ಲಾ ಸಪ್ಪಗ್ ಹತ್ತ. ಅದು ಆಟ ಮಾತ್ರ ನಾ ಹೇಳಬಲ್ಲ. ನಾವು ಸಕ್ರಿ ಕಾಯಿಲೆ ಕಮ್ಮಿ ಆಗ್ತದೋ ಇಲ್ಲೋ ಯಾರಿಗ ಕೊಟ್ಟಿಲ್ಲ, ಟೆಸ್ಟ್ ಮಾಡಿಲ್ಲ, ನೋಡಿಲ್ಲ, ಸುಮ್ಮನೆ ನಮ್ಗ್ ಸುಳ್ಳು ಹೇಳೋದು ಬರಲ್ಲ. ಮಧುನಾಶಿನಿ ಇರ್ಬೇಕು ಸಕ್ರಿ ಕಾಯಿಲೆ ಚಲೋ ಅಂದಾಗ ತಂದಿಟ್ಟಿವ್ ಅಷ್ಟೇ. ಯಾರು ಬೇಕಂದವ್ ಬಹಳ ಮಂದಿ ಬಂದ್ ಒಯ್ಲಾಗತ್ತಾರ, ಕೊಡ್ತೀವಿ ಅವ್ರಿಗೆ. ಇದು ಹೆಂಗ್ ಒಂದ್ರಿ? 300 ರೂಪಾಯಿ. ಇದು 300 ರೂಪಾಯಿ.